ದ್ವಿತೀಯ ಪಿ.ಯು.ಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ.ಬಿ.ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ದ್ವಿತೀಯ ಪಿ.ಯು.ಸಿಯ ಇಂಗ್ಲೀಷ್ ಬೇಸಿಕ್ನ ಮೊದಲ ಒಂದು ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್. ದಿಸ್ ಬ್ಯೂಟಿಫುಲ್ ಪೋಯಮ್ ಈಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಈ ಒಂದು ಸುಂದರವಾದಂತಹ ಪೋಯಮನ್ನು ಇವತ್ತು ನಾವು ಇಲ್ಲಿ ಅಧ್ಯಯನ ಮಾಡೋಣ. ಮೊದಲಿಗೆ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ ನೋಡೋಣ. ಈ ಪದ್ಯವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಇಲ್ಲಿ 2 ಚಟುವಟಿಕೆಗಳನ್ನು ಕೊಡಲಾಗಿದೆ. ಮೊದಲನೇ ಚಟುವಟಿಕೆಯನ್ನು ನೋಡೋಣ. ಹ್ಯಾವ್ ಯು ಹರ್ಡ್ ಆಫ್ ಎನಿ ಲೆಜೆಂಡರಿ ಕ್ಲಾಸಿಕಲ್ ಲವ್ ಸ್ಟೋರೀಸ್? ಡಿಸ್ಕಸ್. ಇಲ್ಲಿ ಮೊದಲನೇ ಚಟುವಟಿಕೆಯಾಗಿ ನಮಗೆ ನೀವು ಯಾವುದಾದರೂ ಸಾಂಪ್ರದಾಯಿಕ ಪ್ರೇಮ ಕಥೆಗಳನ್ನು ಕೇಳಿದ್ದೀರಾ ಅಂತ ಕೇಳಿದ್ದಾರೆ. ಅವುಗಳ ಕುರಿತು ಚರ್ಚೆ ಮಾಡಿ ಅಂತ ಹೇಳಲಾಗಿದೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಸಾಕಷ್ಟು ಪ್ರೇಮ ಕಥೆಗಳನ್ನು, ಅದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಕೆಲವು ಪ್ರೇಮ ಕಥೆಗಳನ್ನು ಕೇಳಿರಬಹುದು. ಉದಾಹರಣೆಗೆ ಸಲೀಂ ಅನಾರ್ಕಲಿ, ಲೈಲಾ ಮಜ್ನು, ದೇವದಾಸ್ ಪಾರು, ಬಾಜಿರಾವ್ ಮಸ್ತಾನಿ, ಈ ರೀತಿಯಾಗಿರ್ತಕ್ಕಂಥ ಹಲವು ಪ್ರೇಮ ಕಥೆಗಳನ್ನು ನಾವು ಇತಿಹಾಸದುದ್ದಕ್ಕೂ ಕೇಳ್ತಾ ಬರ್ತಾ ಇದ್ದೇವೆ. ಇನ್ನು ಎರಡನೆಯ ಚಟುವಟಿಕೆ ನೋಡ್ತಾ ಇದ್ದೇವೆ. ಇನ್ ವಾಟ್ ಮ್ಯಾನರ್ ಡೂ ದೀಸ್ ಸ್ಟೋರೀಸ್ ಯೂಸ್ವಲಿ ಎಂಡ್? ಹಾಗಾದರೆ ಇಂತಹ ಪ್ರೇಮ ಕಥೆಗಳು ಸಾಮಾನ್ಯವಾಗಿ ಹೇಗೆ ಮುಕ್ತಾಯಗೊಳ್ಳುತ್ತವೆ ಮತ್ತು ಯಾಕೆ ಅಂತ ಕೇಳ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಈ ಎಲ್ಲ ಪ್ರೇಮ ಕಥೆಗಳು ಟ್ರ್ಯಾಜಿಡಿ ಅಂತ ಕರಿತೇವೆ, ದುರಂತ ಅಂತ್ಯವನ್ನು ಕಾಣುತ್ತವೆ ಅಂತ ಹೇಳ್ತಾರೆ. ಅದು ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಸಮಸ್ಯೆ ಆಗಿರಬಹುದು ಅಥವಾ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ಅನ್ನೋದು ಒಳಗೊಂಡಿರುತ್ತೆ. ಉದಾಹರಣೆಗೆ ಇಬ್ಬರು ಜನ ಪ್ರೇಮಿಗಳು ಪ್ರೀತಿ ಮಾಡ್ತಿರಬೇಕಾದರೆ ಅವರ ಕುಟುಂಬ ಅದಕ್ಕೆ ಅಡ್ಡಿಪಡಿಸಬಹುದು ಅಥವಾ ಸಮಾಜ ಅದಕ್ಕೆ ಅಡ್ಡಿಪಡಿಸಬಹುದು. ಈ ರೀತಿಯಾಗಿ ಕೆಲವು ಅಡ್ಡಿಗಳಿಂದಾಗಿ ಅವು ದುರಂತ ಅಂತ್ಯವನ್ನು ಕಾಣುತ್ತವೆ. ವಿದ್ಯಾರ್ಥಿಗಳೇ, ಮೊದಲು ಈ ಒಂದು ಪದ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಈ ಪದ್ಯದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಅವಶ್ಯಕವಾಗಿರುತ್ತದೆ. ಇಲ್ಲಿ ಮೊದಲಿಗೆ ನಾವು ಬ್ಯಾಕ್ಗ್ರೌಂಡನ್ನು ನೋಡ್ತಾ ಇದ್ದೇವೆ. ಈ ಒಂದು ಪದ್ಯದ ಹಿನ್ನೆಲೆಯನ್ನು ನೋಡೋಣ. ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ. ನಿಮಗೆಲ್ಲ ಗೊತ್ತಿರುವಂತೆ ಇಟಲಿ ದೇಶದ ಅತ್ಯಂತ ಸುಂದರವಾದ ಒಂದು ನಗರ, ಆ ನಗರದ ಹೆಸರು ವೆರೋನಾ ಎಂಬ ನಗರ. ಆ ಒಂದು ವೆರೋನಾ ನಗರದಲ್ಲಿ 2 ಅತ್ಯಂತ ಶ್ರೀಮಂತ ಕುಟುಂಬಗಳು. ಆ 2 ಶ್ರೀಮಂತ ಕುಟುಂಬಗಳು ಯಾವುವು ಅಂತಂದರೆ ದ ಕ್ಯಾಪುಲೆಟ್ಸ್ ಆ್ಯಂಡ್ ದ ಮಾಂಟೆಗೂಸ್. ಇಲ್ಲಿ ಕ್ಯಾಪುಲೆಟ್ಸ್ ಅಂತಕ್ಕಂತಹ ಮನೆತನ ಮತ್ತು ಮಾಂಟೆಗೂಸ್ ಅಂತಕ್ಕಂಥ ಮನೆತನಗಳನ್ನು ನಾವು ಈ ವೆರೋನಾ ನಗರದಲ್ಲಿ ಕಾಣಬಹುದಾಗಿತ್ತು. ಆ್ಯಂಡ್ ಕ್ಯಾಪುಲೆಟ್ಸ್ ಆ್ಯಂಡ್ ದ ಮಾಂಟೆಗೂಸ್ ವರ್ ಸೋರ್ನ್ ಎನಿಮೀಸ್. ದ ಕ್ಯಾಪುಲೆಟ್ಸ್ ದ ಮಾಂಟೆಗೂಸ್ ಇವರಿಬ್ಬರು ಬದ್ಧ ವೈರಿಗಳಾಗಿದ್ದರು. ರೋಮಿಯೋ ಆ್ಯಂಡ್ ಜೂಲಿಯಟ್ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್. ಈ 2 ಅಂದರೆ ರೋಮಿಯೋ ಮತ್ತು ಜೂಲಿಯಟ್ ಅಂತಕ್ಕಂತಹ ಪ್ರೇಮಿಗಳು, ಇವರು ಈ ಒಂದು ಪ್ರತಿಸ್ಪರ್ಧಿ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಉದಾಹರಣೆಗೆ ರೋಮಿಯೋ ಸೇರಿರ್ತಕ್ಕಂಥದ್ದು ಮಾಂಟೆಗೂಸ್ ಕುಟುಂಬಕ್ಕೆ, ಹಾಗೆ ಜೂಲಿಯಟ್ ಅಂತಕ್ಕಂಥವಳು ದ ಲಾರ್ಡ್ ಕ್ಯಾಪುಲೆಟ್ ಅಂತಕ್ಕಂಥ ಮನೆತನಕ್ಕೆ ಸೇರಿದವಳಾಗಿದ್ದಳು. ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ ಹೋಸ್ಟೆಡ್ ಅ ಗ್ರ್ಯಾಂಡ್ ಸಪರ್. ಈ ಒಂದು ಪದ್ಯದಲ್ಲಿ ಬರುವಂತಹ ಒಂದು ಚಿತ್ರಣ ಏನು ಹೇಗಿದೆ ಅಂತಂದರೆ, ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ ಅಂತ ಕರೀತೇವೆ. ಈ ಲಾರ್ಡ್ ಅಂತಕ್ಕಂತಹ ಪದವನ್ನು ನಾವು ಅತಿ ಹೆಚ್ಚು ಭೂಮಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಅಥವಾ ವ್ಯಕ್ತಿಯ ಹಿನ್ನೆಲೆಗೆ ನಾವು ಲಾರ್ಡ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇಲ್ಲಿ ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ ಅಂತಕ್ಕಂತಹ ಅಂದರೆ ಈ ಜೂಲಿಯಟ್ ಮನೆತನದವರು ಒಂದು ಹೋಸ್ಟೆಡ್ ಅಂತಂದರೆ ಅರೇಂಜ್ ಮಾಡಿದ್ದಾರೆ, ಏರ್ಪಡಿಸಿದ್ದಾರೆ. ಗ್ರ್ಯಾಂಡ್ ಸಫರ್ ಅಂತ ಹೇಳ್ತಾರೆ. ಒಂದು ಮಹೋನ್ನತವಾಗಿರ್ತಕ್ಕಂತಹ ಸಫರ್ ಅಂದರೆ ಔತಣ ಕೂಟವನ್ನು ಅವರು ಏರ್ಪಡಿಸಿದ್ದಾರೆ. ದೋ ಆದಾಗಿಯೂ ರೋಮಿಯೋ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಮಾಂಟೆಗೂಸ್. ಇಲ್ಲಿ ರೋಮಿಯೋ ಅಂತಕ್ಕಂಥವನು ಮಾಂಟೆಗೂಸ್ ಕುಟುಂಬಕ್ಕೆ ಸೇರಿದವನಾಗಿದ್ದರೂ ಸಹಿತ ಹಿ ಅಟೆಂಡೆಡ್ ದ ಸಫರ್, ಆತನೂ ಸಹಿತ ಆ ಒಂದು
ವೈಭವಯುತವಾಗಿರ್ತಕ್ಕಂತಹ ಔತಣಕೂಟಕ್ಕೆ ಹಾಜರಾಗಿದ್ದನು. ಹೇಗೆ ಹಾಜರಾಗಿದ್ದ ಅಂತಂದರೆ ಇನ್ ಡಿಸ್ಗ್ಯೂಸ್ ಟು ಸಿ ಅಂತ ಹೇಳ್ತಾರೆ. ಡಿಸ್ಗೈಸ್ ಅಂತಂದರೆ ಇಲ್ಲಿ ಆತ ವೇಷವನ್ನು ಮರೆಸಿಕೊಂಡಿದ್ದ, ಆತನನ್ನು ಯಾರೂ ಗುರುತಿಸುವಂತೆ ಆತ ಇರಲಿಲ್ಲ. ಸಫರ್ಗೆ ಹೋದಾಗ ಅಥವಾ ಮಹೋನ್ನತ ಒಂದು ಔತಣಕೂಟಕ್ಕೆ ಹೋದಾಗ ಆತ ವೇಷ ಮರೆಸಿಕೊಂಡು ಹೋಗಿದ್ದ. ಆತನ ಉದ್ದೇಶ ಏನಾಗಿತ್ತು ಅಂತಂದರೆ ಟು ಸಿ, ನೋಡಲು. ಇಲ್ಲಿ ಆತ ಯಾಕೆ ಹೋಗಿದ್ದ ಅಂತಂದರೆ ಟು ಸಿ ರೋಸ್ಲಿನ್ ಅಂತಕ್ಕಂತಹ ಒಂದು ಹುಡುಗಿಯನ್ನು ಆತ ನೋಡಲಿಕ್ಕಾಗಿ ಆ ಒಂದು ಔತಣಕೂಟಕ್ಕೆ ಹೋಗಿದ್ದ. ದೇರ್ ಹಿ ಸೀಸ್ ಜೂಲಿಯಟ್ ಆನ್ ದ ಡ್ಯಾನ್ಸ್ ಫ್ಲೋರ್. ಅಲ್ಲಿ ಆತ ಜೂಲಿಯಟ್ ಅಂತಕ್ಕಂಥ ಒಂದು ಮಹಾನ್ ಸೌಂದರ್ಯವತಿಯನ್ನು ಏನು ಮಾಡ್ತಾನೆ, ಆತ ಡ್ಯಾನ್ಸ್ ಫ್ಲೋರ್ನ ಮೇಲೆ, ನೃತ್ಯ ವೇದಿಕೆಯ ಮೇಲೆ ಅಥವಾ ನೃತ್ಯ ನೆಲದ ಮೇಲೆ ಆತ ನೋಡ್ತಾನೆ. ಆ್ಯಂಡ್ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಮತ್ತು ಆತ ಅವಳ ಒಂದು ಸೌಂದರ್ಯಕ್ಕೆ ಮಾರು ಹೋಗುತ್ತಾನೆ ಅಥವಾ ಅವಳ ಸೌಂದರ್ಯದಿಂದ ಆಕರ್ಷಿತಗೊಳ್ಳುತ್ತಾನೆ. ಆಫ್ಟರ್ ದ ಡ್ಯಾನ್ಸ್ ಹಿ ಲರ್ನ್ಸ್ ದ್ಯಾಟ್. ಆ ಒಂದು ಡ್ಯಾನ್ಸ್ ಮುಗಿದ ನಂತರ ಅಥವಾ ನೃತ್ಯ ಮುಗಿದ ನಂತರ ಆತನಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ಶಿ ಈಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪುಲೆಟ್. ಅವಳು ಲಾರ್ಡ್ ಕ್ಯಾಪುಲೆಟ್ನ ಮಗಳು ಅಂತಕ್ಕಂಥ ವಿಚಾರ ಆತನಿಗೆ ಗೊತ್ತಾಗುತ್ತೆ. ಶಿ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಾಮ್ ದ ಎನಿಮಿ ಫ್ಯಾಮಿಲಿ. ಈ ಜೂಲಿಯಟ್ ಕೂಡ ರೋಮಿಯೋಗೆ ಮಾರು ಹೋಗಿರ್ತಾಳೆ. ಜೂಲಿಯಟ್ ಕೂಡ ರೋಮಿಯೋನ ಒಂದು ಸೌಂದರ್ಯದಿಂದ ಅವಳು ಸಹಿತ ಅವನಿಗೆ ಮಾರು ಹೋಗಿರ್ತಾಳೆ. ಅವಳಿಗೆ ಗೊತ್ತಿರೋದಿಲ್ಲ ಆತ ಶತ್ರು ಕುಟುಂಬಕ್ಕೆ ಸೇರಿದವನು ಅಂತಕ್ಕಂಥ ವಿಚಾರ ಅವಳಿಗೆ ಗೊತ್ತಿರೋದಿಲ್ಲ. ದ ಫಾಲೋವಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದೇರ್ ಇಂಪ್ಲಿಸಿಟ್ ಫೀಲಿಂಗ್ ಫಾರ್ ಒನ್ ಅನದರ್. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಎರಡು ಪದ್ಯಗಳು ಅವರು ವ್ಯಕ್ತಪಡಿಸಿರ್ತಕ್ಕಂತಹ ಒಂದು ಭಾವನೆಗಳ ಸಂಕೇತವಾಗಿವೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಯಾವ ರೀತಿಯಾಗಿ ರೋಮಿಯೋ ಜೂಲಿಯಟ್ನ ಸೌಂದರ್ಯವನ್ನು ಗುಣಗಾನ ಮಾಡಿದ್ದಾನೆ ಅನ್ನೋದನ್ನು ನೋಡೋಣ. ನೃತ್ಯ ವೇದಿಕೆಯ ಮೇಲೆ ನೃತ್ಯವನ್ನು ಮಾಡುತ್ತಿರುವಂತಹ ಜೂಲಿಯಟ್ನನ್ನು ಕಂಡು ರೋಮಿಯೋ ಈ ರೀತಿಯಾಗಿ ಅವಳ ಸೌಂದರ್ಯವನ್ನು ವರ್ಣಿಸಲು ಹೊರಡುತ್ತಾನೆ. ಯಾವ ರೀತಿಯಾಗಿ ಆತ ಸೌಂದರ್ಯವನ್ನು ವರ್ಣಿಸುತ್ತಾನೆ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಪೋಯಮ್ನ ಮುಖಾಂತರವಾಗಿ ನಾವು ಅರ್ಥೈಸಿಕೊಳ್ಳೋಣ. ರೋಮಿಯೋ ಈ ರೀತಿಯಾಗಿ ಹೇಳ್ತಾನೆ, ಓ ಓ ಅಂತಕ್ಕಂಥದ್ದು ಇದು ಎಕ್ಸ್ಕ್ಲಮೇಷನ್, ಉದ್ಗಾರ ಮಾಡಿದ್ದಾನೆ. ಯಾವಾಗ ಅವಳ ಸೌಂದರ್ಯವನ್ನು ನೋಡಿದ, ಅವಳ ಸೌಂದರ್ಯದಿಂದ ಮಾರು ಹೋದ, ಆವಾಗ ಆತನ ಬಾಯಲ್ಲಿ ಬಂದಿರತಕ್ಕಂಥದ್ದು ಆಶ್ಚರ್ಯಸೂಚಕವಾಗಿರ್ತಕ್ಕಂತಹ ಓ ಅನ್ನುವಂತಹ ಪದ ಬರುತ್ತೆ. ಓ ಶಿ ಡಸ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಇಲ್ಲಿ ಶಿ ಡಸ್ ಟೀಚ್ ಈ ಎರಡನ್ನು ಕೂಡಿಸ್ಬೋದಾಗಿತ್ತು. ಅವರು ಡಸ್ ಟೀಚ್ ಅನ್ನೋದನ್ನು ಸೇರಿಸಿ ಟೀಚಿಸ್ ಅಂತ ಹೇಳಿ ಅವರು ಬರಿಬೋದಾಗಿತ್ತು. ಆದರೆ ಅವರು ಸ್ಟ್ರೆಸ್ ಕೊಡುವುದಕ್ಕಾಗಿ, ಅದಕ್ಕೆ ಒತ್ತು ಕೊಡುವುದಕ್ಕಾಗಿ ಬಿಡಿಸಿ ಬರೆದಿದ್ದಾರೆ. ಶಿ ಡಸ್ ಟೀಚ್, ಅವಳು ಟೀಚ್ ಮಾಡಬಹುದು, ಅವಳು ಬೋಧಿಸಬಹುದು. ಏನನ್ನು ಬೋಧಿಸಬಹುದು ಅಂತಂದರೆ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅಲ್ಲಿ ಈ ಹೊತ್ತಿನಲ್ಲಿ ನಮ್ಮ ಒಂದು ಏನು ನಾವು ಇವತ್ತು ಎಲೆಕ್ಟ್ರಿಸಿಟಿಯನ್ನು ಉಪಯೋಗ ಮಾಡ್ತಾ ಇದ್ದೇವೆ, ವಿದ್ಯುತ್ ಶಕ್ತಿಯನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಆದರೆ ಆ ಕಾಲದಲ್ಲಿ ಯಾವುದೇ ವಿದ್ಯುತ್ ಶಕ್ತಿಯ ಒಂದು ಅನುಕೂಲ ಇರಲಿಲ್ಲ. ಅವಾಗೆ ಅಲ್ಲಿ ಟಾರ್ಚಸ್ಗಳನ್ನ ಅಥವಾ ದೀವಟಿಗೆಗಳು ಅಂತ ಕರೆಯುತ್ತೇವೆ, ದೀವಟಿಗೆಗಳನ್ನು ಬಳಸ್ತಾ ಇದ್ದರು. ಆ ದೀವಟಿಗೆಗಳಿಗೆ ಇನ್ನೂ ಹೇಗೆ ಉಜ್ವಲವಾಗಿ ಬೆಳಗಬೇಕು ಎಂದು ಹೇಳಿಕೊಡುವಷ್ಟು ಸುಂದರಿ ಯಾರು? ಜೂಲಿಯಟ್. ಇದು ಯಾರ ಪ್ರಕಾರ? ರೋಮಿಯೋನ ಪ್ರಕಾರ. ಓ ಶಿ ಡಸ್ ಟೀಚ್ ದ ಟಾರ್ಚಸ್. ಟಾರ್ಚಸ್ ಅಂದರೆ ನಿಮ್ಗೆ ಗೊತ್ತಲ್ಲ, ಟಾರ್ಚಸ್ ಅಂದರೆ ದೀವಟಿಗೆಗಳು ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಟು ಬರ್ನ್ ಬ್ರೈಟ್, ಇನ್ನು ಹೇಗೆ ಚೆನ್ನಾಗಿ ಉಜ್ವಲವಾಗಿ ಹೊಳಿಬೇಕು ಅನ್ನೋದನ್ನು ಹೇಳಿಕೊಡುವಷ್ಟು ಸುಂದರಿ ಅವಳು, ಅಷ್ಟು ಸುಂದರವಾಗಿರ್ತಕ್ಕಂಥ ಹೆಣ್ಣುಮಗಳು ಅಂತ ಈ ರೋಮಿಯೋ ಹೇಳ್ತಾನೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆ್ಯಸ್ ಅ ರಿಚ್ ಜವೆಲ್ ಇನ್ ಆ್ಯನ್ ಎಥಿಯೋಪಿಯಸ್ ಇಯರ್, ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. ಇದೆಲ್ಲ ಕೂಡಿ ಒಂದು ವಾಕ್ಯ ಇದು. ಇಟ್ ಸೀಮ್ಸ್, ಅದು ಹೀಗೆ ಕಾಣಿಸ್ತಾ ಇತ್ತು. ಸಿ ಮೀನ್ಸ್ ಜೂಲಿಯಟ್. ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ ಅಂತಂದರೆ, ಜೂಲಿಯಟ್ ಹೇಗೆ ಅಂತಂದರೆ ಹ್ಯಾಂಗ್ಸ್, ಜ್ಯೋತಿ ಬಿದ್ದಿದ್ದಾಳೆ ಅಂತ, ಅಪಾನ್ ದ ಚೀಕ್ ಆಫ್ ನೈಟ್. ನೈಟ್ ಅಂದರೆ ಆಗ ಅವರು ಹೋದಂಥ ಸಮಯ ರಾತ್ರಿ ಹೊತ್ತಾಗಿರೋದ್ರಿಂದ ಆ ರಾತ್ರಿಯ ಕೆನ್ನೆಗೆ ಜ್ಯೋತಿ ಬಿದ್ದ ಹಾಗೆ ಕಾಣ್ತಾ ಇದ್ದಾಳೆ. ಯಾವ ರೀತಿ ಜ್ಯೋತಿ ಬಿದ್ದಿದ್ದಾಳೆ ಅಂತಂದರೆ ಆ್ಯಸ್ ಅ ರಿಚ್ ಜವೆಲ್ ಇನ್ ಇಥಿಯೋಪಿಯಸ್ ಇಯರ್.
ಆ್ಯಸ್ ಅ ರಿಚ್ ಜ್ಯುವೆಲ್ ಅಂದರೆ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಆಭರಣದಂತೆ. ಯಾರ ಕಿವಿಯಲ್ಲಿ ಜೋತು ಬಿದ್ದಿದ್ದಾಳೆ ಅಂತಂದರೆ ಇಥಿಯೋಪಿಯಸ್ ಇಯರ್, ಅಂದರೆ ಇಥಿಯೋಪಿಯಾ ಅಂತಂದರೆ ಇಲ್ಲಿ ಆಫ್ರಿಕನ್ ಮಹಿಳೆ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಈ ಆಫ್ರಿಕನ್ ಮಹಿಳೆ ಅಂತಕ್ಕಂಥವಳು ಕಪ್ಪಾಗಿರ್ತಕ್ಕಂಥ ಹೆಣ್ಮಗಳು. ಅವಳ ಕಿವಿಗೆ ತೊಡಿಸಿರ್ತಕ್ಕಂಥ ಏನು ಕರ್ಣದ ಆಭರಣ ಅಂದರೆ ಕಿವಿಯ ಒಂದು ಆಭರಣ ಇದೆ, ಅದು ಹೇಗೆ ಮಿಂಚುತ್ತೆ, ಹೇಗೆ ಹೊಳೆಯುತ್ತೆ, ಹಾಗೆ ಅವಳು ಆ ರಾತ್ರಿಯ ಹೊತ್ತಲ್ಲಿ ಮಿಂಚ್ತಾ ಇದ್ದಳು ಅನ್ನೋದನ್ನು ಇಲ್ಲಿ ಬಹಳ ಉತ್ತಮವಾಗಿ ಶ್ರೇಷ್ಠ ಮಟ್ಟದ ಒಂದು ಶಬ್ದಗಳನ್ನ ಬಳಸಿ ಇಲ್ಲಿ ಅವಳ ಸೌಂದರ್ಯವನ್ನು ಹೊಗಳಲಾಗಿದೆ. ಜೊತೆಗೆ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಅಂತ ಹೇಳ್ತಾರೆ. ಟು ರಿಚ್ ಅಂದರೆ ತುಂಬ ಶ್ರೀಮಂತವಾಗಿರ್ತಕ್ಕಂಥದ್ದು ಅಂತ ಅರ್ಥವನ್ನು ಕೊಡುತ್ತೆ. ಅವಳ ಸೌಂದರ್ಯ ತುಂಬ ಶ್ರೀಮಂತವಾಗಿರ್ತಕ್ಕಂಥದ್ದು. ಫಾರ್ ಯೂಸ್, ಫಾರ್ ಅರ್ತ್ ಟು ಡಿಯರ್, ಭೂಮಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ. ಫಾರ್ ಅರ್ತ್ ಟು ಡಿಯರ್, ಇಲ್ಲಿ ಟು ಡಿಯರ್ ಅಂತಂದರೆ ಟು ಕಾಸ್ಟ್ಲಿ ಅನ್ನುವಂಥ ಪದವನ್ನು ಹೇಳ್ತೀವಿ ನಾವು. ಟು ಕಾಸ್ಟ್ಲಿ ಅಂದರೆ ಟು ಎಕ್ಸ್ಪೆನ್ಸಿವ್, ತುಂಬ ಬೆಲೆ ಬಾಳುವಂತಹ ಒಂದು ವಸ್ತು ಅಥವಾ ನಾವು ಅದಕ್ಕೆ ಟು ಡಿಯರ್ ಅಂತ ಕರಿತೀವಿ. ಇಲ್ಲಿ ಈ ಭೂಮಿಗೆ ಅತ್ಯಂತ ಒಂದು ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂತಹ ಸೌಂದರ್ಯವನ್ನು ಹೊಂದಿರತಕ್ಕಂಥವಳು ಜೂಲಿಯಟ್ ಅನ್ನುವಂಥ ಮಾತನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದೆ ಹೀಗೆ ಹೇಳ್ತಾನಾತ. ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೋಸ್. ಅವಳು ಯಾರು ಜೂಲಿಯಟ್ ಅಂತಕ್ಕಂಥವಳು ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಭಾಳ ಜನ ಹೆಣ್ಣು ಮಕ್ಕಳ ನಡುವೆ ಅವಳು ನೃತ್ಯ ಮಾಡ್ತಾ ಇದ್ದಾಳೆ. ಇಲ್ಲಿ ರೋಮಿಯೋ ಯಾವ ರೀತಿ ಹೇಳ್ತಾ ಇದ್ದಾನೆ, ಸೊ ಶೋಸ್ ಅ ಸ್ನೋವಿ ಡವ್, ಅವಳನ್ನು ಆತ ಭಾಳ ಶುಭ್ರವಾಗಿರುವಂತಹ ಭಾಳ ಬೆಳ್ಳಗಾಗಿರ್ತಕ್ಕಂಥ ಒಂದು ಪಾರಿವಾಳದಂತೆ ಅವನಿಗೆ ಕಾಣ್ತಾ ಇದ್ದಾಳೆ ಜೂಲಿಯಟ್. ಯಾರಿಗೆ? ರೋಮಿಯೋನಿಗೆ ಕಾಣ್ತಾ ಇದ್ದಾಳೆ. ಯಾರ ಮಧ್ಯದಲ್ಲಿ ಅಂತಂದರೆ ಟ್ರೂಪಿಂಗ್ ವಿತ್ ಕ್ರೌಸ್. ಟ್ರೂಪಿಂಗ್ ಅಂತಂದರೆ ಗೊತ್ತಾಗತ್ತಲ್ಲ, ಗ್ರೂಪ್ ಅಂತ ಅರ್ಥವನ್ನು ಕೊಡುತ್ತೆ. ಆ ಒಂದು ಕಾಗಿಗಳ ಮಧ್ಯದಲ್ಲಿ ಇವಳು ಶುಭ್ರವಾಗಿರ್ತಕ್ಕಂತಹ ಪಾರಿವಾಳದಂತೆ ಕಾಣಿಸ್ತಾ ಇದ್ದಾಳೆ ರೋಮಿಯೋಗೆ. ಮುಂದೆ ಆತ ಮುಂದುವರೆದು ಹೇಳ್ತಾನೆ, ಯಾಸ್ ಆಂಡರ್ ಲೇಡಿ ಓವರ್ ಹರ್ ಫೆಲೋ ಶೋಸ್. ಹೇಗೆ ಕಾಣಿಸ್ತಾ ಇದ್ದಾಳಪ್ಪ ಅವಳು? ಅಷ್ಟು ಜನ ಆ ಹುಡುಗಿಯರ ಮಧ್ಯ ಕಾಗೆಯ ಬಣ್ಣ, ಅವಳೆಲ್ಲರೂ ಕಾಗೆ ಅಂತ ಕಂಡ್ರೆ ಇವಳು ಮಾತ್ರ ಹೇಗೆ ಕಾಣಿಸ್ತಾ ಇದ್ದಾಳೆ? ಆತನಿಗೆ ಒಂದು ಪಾರಿವಾಳದಂತೆ ಗೋಚರ ಆಗ್ತಾ ಇದ್ದಾಳೆ, ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾನೆ. ದ ಮೇಜರ್ ಡನ್, ಮೇಜರ್ ಅಂದರೆ ಇಲ್ಲಿ ಡ್ಯಾನ್ಸ್ ಅಂತ ತಿಳ್ಕೊಬೇಕು, ನೃತ್ಯ ಅಂತ ತಿಳ್ಕೊಬೇಕು. ದ ಮೇಜರ್ ಡನ್ ಐ ಶಾಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಈ ಒಂದು ನೃತ್ಯ ಮುಗಿದ ನಂತರ ನಾನು ಅವಳು ನಿಂತುಕೊಳ್ಳುವಂಥ ಸ್ಥಳವನ್ನು ನೋಡ್ತೇನೆ, ಅದಕ್ಕಾಗಿ ಕಾಯ್ದೆಯಲ್ಲಿ ನಿಂತ್ಕೊಳ್ತಾಳ ಅಂಥೇಳಿ ನಾನು ಕಾಯುತ್ತೇನೆ. ಆ್ಯಂಡ್ ಟಚಿಂಗ್ ಹರ್ಸ್, ಯಾಕೆ ಕಾಯ್ತಾನ ಆತ? ಹಿ ವಾಂಟೆಡ್ ಟು ಟಚ್ ಹರ್, ಯಾಕಂದರೆ ಅವಳು ತುಂಬ ಸುಂದರವಾಗಿರ್ತಕ್ಕಂಥ ಹುಡುಗಿ, ಅಟ್ಲೀಸ್ಟ್ ಅವಳ ಕೈಯನ್ನಾದರೂ ಮುಟ್ಟೋಣ ಅಂಥೇಳಿ ಆತ ಬಯಸ್ತಾನೆ. ಮೇಕ್ ಬ್ಲೆಸ್ಡ್ ಮೈ ರ್ಯೂಡ್ ಹ್ಯಾಂಡ್, ಯಾಕೆ ಕೈ ಮುಟ್ಟಬೇಕಾತ ಅಂದರೆ ತನ್ನ ಕೈಗಳನ್ನು ಆತ ಸ್ವರ್ಗೀಕರಿಸಿಕೊಳ್ಳಬೇಕು, ಪಾವನಗೊಳಿಸಿಕೊಳ್ಬೇಕು. ತುಂಬ ಒರಟಾಗಿರ್ತಕ್ಕಂಥ ನನ್ನ ಕೈಗಳು ಆ ಮೃದುವಾಗಿರ್ತಕ್ಕಂಥ ಕೈಗಳನ್ನು ಮುಟ್ಟಬೇಕು ಅಂತ ಆತ ಬಯಸ್ತಾ ಇದ್ದಾನೆ. ಕೊನೆಗೆ ಹೇಳ್ತಾನೆ, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನಾವ್, ಇಲ್ಲಿಯವರೆಗೆ ನನ್ನ ಹೃದಯ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇತ್ತೇನು? ಫಾರ್ ಸ್ವೇರ್, ನಾನು ಆನೆ ಮಾಡಿ ಹೇಳ್ತಾ ಇದ್ದೇನೆ. ಫಾರ್ ಸ್ವೇರ್ ಎಟ್ ಸೈಟ್, ಈ ಕ್ಷಣಕ್ಕೆ ಹೇಳ್ತೇನೆ. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್, ಈ ರಾತ್ರಿಯವರೆಗೆ ನಾನು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯವನ್ನು ನೋಡೇ ಇರಲಿಲ್ಲ ಅಂತ ಹೇಳ್ತಾನೆ. ಐ ನೆವರ್ ಸಾ, ನಾನು ಎಂದಿಗೂ ನೋಡಿರಲಿಲ್ಲ ಇಂಥ ಒಂದು ನಿಜವಾದ ಸೌಂದರ್ಯವನ್ನು ಹೊಂದಿರತಕ್ಕಂಥ ಹುಡುಗಿಯನ್ನು ನೋಡಿರಲಿಲ್ಲ ಈ ರಾತ್ರಿಯವರೆಗೆ ಅಂತ ಆತ ಹೇಳ್ತಾನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ರೋಮಿಯೋ ಯಾವ ರೀತಿಯಾಗಿ ಜೂಲಿಯಟ್ನನ್ನು ವರ್ಣನೆ ಮಾಡಿದ ಅನ್ನೋದನ್ನು ನಾವು ಕೇಳ್ಕೊಂಡ್ವಿ. ಇನ್ನು ಜೂಲಿಯಟ್ ಅಂತಕ್ಕಂಥವಳು ರೋಮಿಯೋನ ವರ್ಣನೆ ಮಾಡ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆ ನೋಡೋಣ. ರೋಮಿಯೋ ಮತ್ತು ಜೂಲಿಯಟ್ ಏನು ಮಾಡ್ತಾರೆ? ರಹಸ್ಯವಾಗಿ ಮದುವೆ ಆಗ್ತಾರೆ. ತಮ್ಮ ಜೀವನವನ್ನು ವೆರೋನಾ ನಗರದಲ್ಲಿ ಕಟ್ಟಿಕೊಂಡಿರ್ತಾರೆ. ರೋಮಿಯೋ ಕೆಲಸಕ್ಕಾಗಿ ಹೊರಗಡೆ ಹೋಗ್ತಾ ಇರ್ತಾನೆ. ಒಂದಿನ ಆತ ಕೆಲಸಕ್ಕಾಗಿ ಹೋಗಿ ಮರಳಿ ಬರ್ತಿರ್ಬೇಕಾದ್ರೆ ಈ ಜೂಲಿಯಟ್ ಮನೆತನದ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಆತನನ್ನು ತಡೀತಾನೆ. ಯಾರು ತಡೀತಾರೆ ಅಂತಂದರೆ ಜೂಲಿಯಟ್ ಮನೆತನದ ಒಬ್ಬ ವ್ಯಕ್ತಿ ತಡೆದು ಆತ ಕಾಲು ಕೆರೆದು ಜಗಳಕ್ಕೆ ಬರ್ತಾನೆ. ಜಗಳಕ್ಕೆ ಬಂದಾಗ ರೋಮಿಯೋ ಏನು ಮಾಡ್ತಾನೆ ಅಂತಂದರೆ ಸಿಟ್ಟಿನಿಂದ ಆ ಜೂಲಿಯಟ್ ಮನೆತನದ ಆ ಒಬ್ಬ ವ್ಯಕ್ತಿಯನ್ನು ಕೊಂದು ಬಿಡ್ತಾನೆ. ಕೊಂದುಬಿಟ್ಟು ಏನು ಮಾಡ್ತಾನೆ ಅಂತಂದರೆ ಆತ ಸೆರೆವಾಸಕ್ಕೆ ಅಥವಾ ಆತ ಜೈಲಿಗೆ ಹೋಗ್ತಾನೆ. ಈ ವಿಷಯ ಗೊತ್ತಿಲ್ಲದೆ ಇರತಕ್ಕಂತಹ ಜೂಲಿಯಟ್ ಏನು ಮಾಡ್ತಾಳೆ ಅಂದರೆ ಜೂಲಿಯಟ್ ಏನು ಮಾಡ್ತಾಳೆ ಅಂದರೆ ರೋಮಿಯೋನ ಒಂದು ದಾರಿ ಕಾಯುತ್ತಾ ಮನೆಯಲ್ಲಿ ವೇಟ್ ಮಾಡ್ತಾ ಇರ್ತಾಳೆ.
ಹೇಗೆ ವೇಟ್ ಮಾಡ್ತಾ ಇರ್ತಾಳೆ ಮತ್ತು ಏನು ಅವನ ಬಗ್ಗೆ ಹೇಳ್ತಾ ಇರ್ತಾಳೆ ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಕೊಡಲಾಗಿದೆ. ಬನ್ನಿ ನೋಡೋಣ. ಕಮ್ ನೈಟ್. ನೋಡಿ ಇಲ್ಲಿ ಜೂಲಿಯಟ್ ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ಈಗ ರಾತ್ರಿಯನ್ನು ಅವಳು ಬಾ ಅಂತ ಕರಿತಾ ಇದ್ದಾಳೆ. ರಾತ್ರಿಯನ್ನು ಕಮ್ ನೈಟ್ ಅದಕ್ಕೆ ಅಡ್ರೆಸ್ ಮಾಡ್ತಾ ಇರೋದಿಲ್ಲಿ ಈ ಸಂಪೂರ್ಣವಾಗಿರ್ತಕ್ಕಂಥ ಏನು ಕಾವ್ಯ ಇದೆ, ಪದ್ಯ ಇದೆ, ಈ ಪದ್ಯವನ್ನು ಅವಳು ಅಡ್ರೆಸ್ ಮಾಡ್ತಾ ಇದ್ದಾಳೆ. ಅವಳು ಕರಿತಾ ಇದ್ದಾಳೆ ಕಮ್ ನೈಟ್, ಕಮ್ ರೋಮಿಯೋ. ಈಗ ಜೂಲಿಯಟ್ ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ಶಿ ವೆಲ್ಕಮಿಂಗ್ ದ ನೈಟ್. ಅವಳು ನೈಟನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾಳೆ. ಕಮ್ ರೋಮಿಯೋ. ಯಾಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾಳೆ ಅಂದರೆ, ಕತ್ಲೆ ಆಯ್ತಂದರೆ ರೋಮಿಯೋ ಕೆಲಸದಿಂದ ಮನೆಗೆ ಬರ್ತಾನೆ ಅಂತಕ್ಕಂಥ ವಿಚಾರ ಇಟ್ಕೊಂಡ್ಬಿಟ್ಟು ಅವಳು ಏನು ಮಾಡ್ತಾ ಇದ್ದಾಳೆ, ರೋಮಿಯೋನನ್ನು ಕರಿತಾ ಇದ್ದಾಳೆ. ಕಮ್ ದೌ ಡೇ ಇನ್ ನೈಟ್. ಆತ ಹೇಗೆ ಬರ್ತಾನೆ ಅನ್ನೋದನ್ನು ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ ಅವರು. ಕಮ್ ಬಾ, ಹೆಂಗೆ ಬರಬೇಕು ನೀನು ಅಂತಂದರೆ, ರೋಮಿಯೋ ಹೇಗೆ ಬರಬೇಕು ಜೂಲಿಯಟ್ನ ಪ್ರಕಾರ ಅಂದರೆ, ದೌ ಮೀನ್ಸ್ ನೀನು, ಡೇ ಇನ್ ನೈಟ್. ಈಗ ಕತ್ಲೆ ಆಗಿದೆ, ರಾತ್ರಿ ಆಗಿದೆ, ಈ ರಾತ್ರಿಯಲ್ಲಿ ನೀನು ಡೇ ಹಾಗೆ ಸೂರ್ಯನ ಹಾಗೆ ಬರಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ. ಫಾರ್ ಅಂದರೆ ಏಕೆಂದರೆ, ದೌ ವಿಲ್ಟ್ ಲೇ ಆಫ್ ಆನ್ ದ ವಿಂಗ್ಸ್ ಆಫ್ ನೈಟ್ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಅ ರೆವನ್ಸ್ ಬ್ಯಾಕ್. ಇದು ಅಷ್ಟು ಕೂಡಿ ಓದ್ಕೋಬೇಕು ನೀವು. ಫಾರ್ ದೌ ವಿಲ್ಟ್ ಲೇ ಆಫ್ ಆನ್ ದ ವಿಂಗ್ಸ್ ಆಫ್ ನೈಟ್. ನೀ ಹೇಗೆ ಬರ್ತಾಯ ಅಂತಂದರೆ, ಈ ರಾತ್ರಿ ಅಂತಕ್ಕಂತಹ ಒಂದು ರೆಕ್ಕೆಗಳ ಮೇಲೆ ಕೂತ್ಕೊಂಡು ಬರ್ತೀಯ. ರಾತ್ರಿಯ ರೆಕ್ಕೆಗಳ ಮೇಲೆ ಕೂತ್ಕೊಂಡು ನೀನು ಬರ್ತೀಯ. ಹೇಗೆ ಬರ್ತೀಯ ಅಂದರೆ, ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಅ ರೆವನ್ಸ್ ಬ್ಯಾಕ್. ವೈಟರ್ ದ್ಯಾನ್ ನ್ಯೂ ಸ್ನೋ ಅಂದರೆ ಈಗ ತಾನೇ ಸುರಿದ ಏನು ಹಿಮ ಇದೆ, ಆ ಹಿಮಕ್ಕಿಂತಲೂ ನೀನು ತುಂಬ ಬೆಳ್ಳಗೆ ಶುಭ್ರವಾಗಿ ಇರ್ತೀಯ. ಶುಭ್ರವಾಗಿರ್ತಕ್ಕಂಥ ನೀನು ಬರ್ತೀಯ. ಅದ್ರ ಮೇಲೆ ಬರ್ತೀಯ ಅಂದರೆ, ಇಲ್ಲಿ ರೆವನ್ ಅಂತಕ್ಕಂಥದ್ದು ಒಂದು ಇಮ್ಯಾಜಿನರಿ ಒಂದು ಬರ್ಡ್, ಅದು ಒಂದು ಪಕ್ಷಿ. ಆ ಪಕ್ಷಿಯ ಬ್ಯಾಕ್ ಅಂದರೆ ಬೆನ್ನ ಮೇಲೆ ಕೂತ್ಕೊಂಡು ನೀನು ಬರ್ತೀಯ ಅಂತಕ್ಕಂಥ ಕಲ್ಪನೆಯನ್ನು ಇಲ್ಲಿ ಅವಳು ಕೊಡ್ತಾ ಇದ್ದಾಳೆ. ಜೂಲಿಯಟ್ ಮುಂದುವರಿದು ಹೇಳ್ತಾಳೆ, ಏನಂತ ಹೇಳ್ತಾಳೆ ಅಂತಂದರೆ, ಕಮ್ ಅಂದರೆ ಬಾ, ಜೆಂಟಲ್ ನೈಟ್. ಅವಳು ಆ ರಾತ್ರಿಯನ್ನು ಸೌಮ್ಯ ರಾತ್ರಿ, ಮೃದು ರಾತ್ರಿ ಅಂತ ಕರಿತಾ ಇದ್ದಾಳೆ. ಯಾಕಂದರೆ ಆ ರಾತ್ರಿ ಆದ ತಕ್ಷಣ ಕೆಲಸದಿಂದ ಮರಳಿ ಯಾರು ಬರ್ತಾರೆ ಅಂತಂದರೆ, ರೋಮಿಯೋ ಮನೆಗೆ ಬರ್ತಾನೆ. ಆ ಕಾರಣಕ್ಕಾಗಿ ರಾತ್ರಿಯನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾಳೆ. ರಾತ್ರಿಯನ್ನು ಅವಳು ಸೌಮ್ಯ ರಾತ್ರಿ ಎಂದು ಕರೆಯುತ್ತಿದ್ದಾಳೆ. ಕಮ್ ಬಾ, ಲವ್ವಿಂಗ್ ಪ್ರೀತಿಯಿಂದ ಬಾ, ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಕರೀತಾಳೆ. ಬ್ಲ್ಯಾಕ್ ಬ್ರೋಡ್ ನೈಟ್ ಅಂದರೆ ಕರಿ ಹುಬ್ಬಿನ ಪ್ರಿಯ ರಾತ್ರಿ. ರಾತ್ರಿ ಅಂದ ತಕ್ಷಣ ಅಲ್ಲಿ ಕತ್ತಲೆ ಇರುತ್ತೆ ಅಂತಕ್ಕಂಥ ಕಲ್ಪನೆಯನ್ನು ಇಲ್ಲಿ ಕೊಡಲಾಗಿದೆ. ಬ್ಲ್ಯಾಕ್ ಬ್ರೋಡ್ ನೈಟ್. ಗಿವ್ ಮೀ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ. ಗಿವ್ ಮೇ ಮೈ ರೋಮಿಯೋ. ರಾತ್ರಿಯನ್ನು ಕೇಳ್ಕೊಳ್ತಾ ಇದ್ದಾಳೆ, ನನ್ನ ರೋಮಿಯೋನನ್ನು ನನಗೆ ಕೊಡು ಅಂತ ಇಲ್ಲಿ ಜೂಲಿಯಟ್ ಕೇಳ್ತಾ ಇದ್ದಾಳೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾಳೆ, ಆ್ಯಂಡ್ ವೆನ್ ಐ ಶಾಲ್ ಡೈ. ನಾನು ಯಾವಾಗ ಸಾಯ್ತೀನಿ, ಟೇಕ್ ಹಿಮ್. ಅವನನ್ನು ಕರ್ಕೊಂಡು ಹೋಗ್ಬೇಕು ನೀನು. ಯಾರನ್ನು? ರಾತ್ರಿ ಈ ರೋಮಿಯೋನನ್ನು ಕರ್ಕೊಂಡೋಗಿ ಏನು ಮಾಡಬೇಕು ಅಂತಂದರೆ, ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ಆತನನ್ನು ನಕ್ಷತ್ರಗಳನ್ನಾಗಿ ನೀನು ನಿರ್ಮಾಣ ಮಾಡಬೇಕು. ಆತನನ್ನು ಕರ್ಕೊಂಡೋಗಿ ನೀನು ನಕ್ಷತ್ರಗಳನ್ನಾಗಿ ನಿರ್ಮಾಣ ಮಾಡಬೇಕು. ಆ್ಯಂಡ್ ಹಿ ವಿಲ್ ಮೇಕ್ ದ ಪೇಸ್ ಆಫ್ ಹೆವನ್ ಸೋ ಫೈನ್. ಯಾವಾಗ ನೀನು ನಕ್ಷತ್ರಗಳನ್ನಾಗಿ ಅದನ್ನು ನಿರ್ಮಾಣ ಮಾಡ್ತೀಯಲ್ಲ, ಆತ ಏನು ಮಾಡ್ತಾನೆ ಅಂದರೆ, ಪೇಸ್ ಆಫ್ ಹೆವನ್, ಸ್ವರ್ಗದ ಮುಖವನ್ನು ಇನ್ನೂ ಚೆನ್ನಾಗಿ ಉಜ್ವಲವಾಗಿ ಹೊಳೆಯುವಂತೆ ಕಾಣುವಂತೆ ಮಾಡ್ತಾನೆ. ಹಿ ವಿಲ್ ಮೇಕ್ ದ ಪೇಸ್ ಆಫ್ ಹೆವನ್ ಸೋ ಫೈನ್ ದ್ಯಾಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಅವತ್ತಿನಿಂದ ಇಡೀ ಜಗತ್ತು ಈಗ ಹೇಗೆ ಹಗಲನ್ನು ಪ್ರೀತಿ ಮಾಡ್ತದೋ, ಹಗಲನ್ನು ಇಷ್ಟಪಡ್ತದೋ, ಅವತ್ತಿನಿಂದ ಯಾವಾಗ ಈ ರೋಮಿಯೋ ಅಂತಕ್ಕಂಥವನು ನಕ್ಷತ್ರವಾಗಿ ಈ ಒಂದು ಪೇಸ್ ಆಫ್ ಹೆವನ್ನ ಬೆಳಗುವುದಕ್ಕೆ ಆರಂಭ ಮಾಡ್ತಾನೆ, ಅವತ್ತಿನಿಂದ ಈ ಜಗತ್ತು ರಾತ್ರಿಯನ್ನು ಪ್ರೀತಿಯಿಂದ ಕಾಣುತ್ತೆ. ಆ್ಯಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್. ಈ ಜಗಮಗ ಹೊಳೆಯುವ ಸೂರ್ಯನಿಗೆ ಈ ಜಗತ್ತಿನಲ್ಲಿರ್ತಕ್ಕಂಥ ಜನ ಪ್ರೀತಿ ಮಾಡೋದನ್ನು ಅಥವಾ ಅದನ್ನು ಪೂಜೆ ಮಾಡೋದನ್ನು ನಿಲ್ಲಿಸ್ತಾರೆ. ಯಾವಾಗ ರೋಮಿಯೋನನ್ನು ನೀನು ಯಾವಾಗ ನಕ್ಷತ್ರಗಳನ್ನಾಗಿ ನಿರ್ಮಾಣ ಮಾಡ್ತೀಯಲ್ಲ ಆ ಸಮಯಕ್ಕೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪೋಯಮನ್ನು ಮುಗಿಸ್ತಾ ಇದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.